ಡೆನ್ನ ಡೇನನ ಡೆನ್ನನ ಡೇನನ ಡೆನ್ನ ಡೇನನ ಡೆನ್ನನ ಪನ್ಪೆಕೇನಲೆ ತುಳುವನಾಡದ ಮಾಯೋ ಕಟ್ಟದ ಪಾಡ್ದನ ಕಡಲು ತೆಲೆಂಡುಗೆ ಭೂಮಿ ಒರಿಂಡುಗೆ ಪುಂಚೋದ ಮಣ್ಣಾಂಡುಗೆ ಸತ್ಯ ನ್ಯಾಯಗೂ ನೀತಿ ಧರ್ಮಗೂ ಈ ಮಣ್ಣು ಕಣ್ಣಾಂಡುಗೆ ನಮ್ಮ ಪುಟ್ಟುಗೂ ಆಯೆ ಅಮ್ಮೆ ಭೂಮಿ ಪುಟ್ಟುಗೂ ಬೆಮ್ಮೆಗೆ ನಂಬಿನ ಅಕ್ಕಲಿಗೆ ಇಂಬು ಕೊಡ್ದು ಕಾಪು ನಾಯನೆ ಸತ್ಯೋಗೆ. ಜಗತ್ತಿನ ದೇವರ ಕೋಣೆ ಭಾರತ, ಭಾರತದ ದೇವರ ಕೋಣೆ ತುಳುವ ನೆಲ. ಈ ತುಳುವ ನೆಲದಲ್ಲಿ ನಮ್ಮೆಲ್ಲರನ್ನ ಹೆತ್ತ ತಾಯಿಯಾಗಿ ಸಲಹಿದ ಮಾವನಾಗಿ ಕಾಯ್ತಾ ಇರುವಂತಹ ಈ ನೆಲದ ಶಕ್ತಿ ಚಿತ್ತಗಳಿಗೆ ನಾವೆಲ್ಲರೂ ಸಾಷ್ಟಾಂಗ ಪ್ರಣಾಮವನ್ನು ಮಾಡೋಣ. ಮೂಡಣದಿ ಉದಿಸಿದ ನೇಸರ ದೇವ ಪಡುವಣದಲ್ಲಿ ಅಸ್ತಂಗತನಾಗುವಂತ ಪರ್ವಕಾಲ. ಮೂಡಣದಲ್ಲಿ ನೇಸರದೇವ ಉದಯಕ್ಕೆ ಬಂದಾಗ ಭಾನುಮಂಡಲ ಮತ್ತು ಭೂಮಂಡಲ ಒಂದಾಗುವಂತ ಪರ್ವಕಾಲ. ತನ್ನ ಪರ್ಣ ಕುಟೀರದಿಂದ ಹೊರಟಂತ ಧರ್ಮದೇನು ಒಂದು ಕಾಡಿನ ನಾನಾ ದಿಕ್ಕುಗಳಲ್ಲಿ ಸಂಚರಿಸಿ ತನ್ನ ಉದರ ಪೋಷಣೆಯನ್ನು ಗೈದು ಅದರ ಕುಟೀರದೆಡೆಗೆ ಬಹಳ ಸಂತಸದಿಂದ ಓಡೋಡಿ 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 ಬರುವಾಗ ಅದರ ಕರಪುಟದ ಧೂಳಿನಿಂದ ಏಳುವಂತಹ ವಿಮಲವಾದಂತಹ ಸಮಯವೇ ಗೋಧೂಳಿ ಸಮಯ. ಪವಿತ್ರವಾದಂತಹ ಗೋಧೂಳಿ ಸಮಯ ಸಂಪನ್ನಗೊಳ್ಳುತ್ತಾ ಇದೆ. ಈ ಒಂದು ಉತ್ತಮ ಸುಮುಹೂರ್ತದಲ್ಲಿ ನಮ್ಮ ವಿಶೇಷವಾದಂತಹ ಸಂಭ್ರಮದ ವೈಭವ ಅದು ಸಮಾರೋಪಗೊಳ್ತಾ ಇದೆ, ಸಂಪನ್ನಗೊಂಡು ಅದು ಸಮಾರೋಪಗೊಳ್ತಾ ಇದೆ. ನಮ್ಮ ಒಡಲೊಳಗೆ ಅಡಗಿರುವಂತಹ ಅದೆಷ್ಟೋ ಪ್ರತಿಭೆಗಳು ಅನಾವರಣಗೊಂಡಿವೆ. ನಮ್ಮ ಪ್ರತಿಭೆ ಯಾವ ರೀತಿ ಎಲೆಮರೆಯ ಕಾಯಿಯಂತೆ ಅಡಗಿಕೊಂಡಿತ್ತೋ ಅದನ್ನ ಬಡಿದೆಬ್ಬಿಸುವಾಗ ಅದು ಪುಟಿದೇಳುವಂತಹ ಒಂದು ಉತ್ತಮ ವೇದಿಕೆ ಈ ಒಂದು ವಿಶ್ವವಿದ್ಯಾನಿಲಯದ ಸುಂದರ ಸಭಾಂಗಣ ಅದು ಕಂಡಿತು. 3 ದಿವಸಗಳಲ್ಲಿ ಬಹಳ ಧನ್ಯತೆಯನ್ನ ಹೊಂದಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಳ್ಳುವುದಕ್ಕೆ. ಯಾಕಂತ ಕೇಳಿದ್ರೆ ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ವಿದ್ಯಾ ದದಾತಿ ವಿನಯಂ ವಿದ್ಯಾವಿಹೀನ ಪಶು ಸಮಾನ. ವಿದ್ಯೆಗೆ ವಿನಯವೇ ಭೂಷಣ, ಆದರೆ ವಿದ್ಯೆ ಇಲ್ಲದಂತ ವ್ಯಕ್ತಿ ಅದು ಪಶುವಿಗೆ ಸಮಾನ. ವಿದ್ಯೆಯ ಕೇಂದ್ರ ಅಂತ ಹೇಳಿದ್ರೆ ಅದು ಸರಸ್ವತಿಯ ಆವಾಸ ಸ್ಥಾನ. ಈ ಸನ್ನಿಧಾನದಲ್ಲಿ ನಿಂತಿರುವಂತ ನಾನು ಮತ್ತೊಮ್ಮೆ ಧನ್ಯ ಅಂತ ಹೇಳ್ಕೊಳ್ಳುತ್ತಾ, ಇದಕ್ಕೆ ಯಜಮಾನ ಯಾರು, ದಕ್ಷತೆಯ ಅಧ್ಯಕ್ಷತೆ ಯಾರಿಗೆ ಸಲ್ಲಬೇಕು? ಇದು ಜಗತ್ತಿನಲ್ಲೇ ಧರ್ಮಕ್ಕೆ ಮಾತ್ರ ಅಧ್ಯಕ್ಷತೆ ಸಿಕ್ಕಿದ್ರೆ ಮಾತ್ರ ಅದು ಸತ್ಯ ನ್ಯಾಯ ನೀತಿ ಅದು ಸುದೃಢವಾಗಿ ನಿಲ್ಲಕ್ಕೆ ಸಾಧ್ಯ. ನಿಜವಾಗಿ ತನ್ನ ಬದುಕಿನುದ್ದಕ್ಕೂ ಯಾವ ಧರ್ಮವನ್ನ ಅವರು ಪಾಲಿಸಿದ್ದಾರೆ ಅದೆಲ್ಲ ಈಗ ಅದರ ತುಣುಕು ಮಾತ್ರ ಪ್ರಕಟಗೊಂಡಿರಬಹುದು. ಮಕ್ಕಳಿಗೆ ಸರಿಯಾದ ತಂದೆಯಾಗಿ, ಹೆಂಡತಿಗೆ ಸರಿಯಾದಂಥ ಗಂಡನಾಗಿ, ಸಮಾಜಕ್ಕೆ ಸರಿಯಾದಂಥ ಪ್ರಜೆಯಾಗಿ, ವಿದ್ಯಾರ್ಥಿಗಳಿಗೆ ಸರಿಯಾದಂಥ ಗುರುವಾಗಿ, ದೀನ ದಲಿತರಿಗೆ ಶೋಷಿತರಿಗೆ ಅವರ ಆಶೋತ್ತರದ ಕಿರಣವಾಗಿ, ಇವತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳಾಗಿರುವಂತಹ ಧರ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಾ ಇದೆ. ಅವರ ಆಶೀರ್ವಾದವನ್ನು ನಾನು ಬೇಡ್ತಾ ಇದ್ದೇನೆ. ಯಾವತ್ತು ಯಥಾ ರಾಜ ತಥ ಪ್ರಜಾ, ರಾಜ ಹೇಗಿರ್ತಾನೆ ಹಾಗೆ ಪ್ರಜೆಗಳಿರುವಂಥದ್ದು. ಇವತ್ತು ರಾಜಧರ್ಮ ಪಾಲನೆ ಆಗ್ತಾ ಇದೆ. ವೇದಿಕೆಯಲ್ಲಿ ರಾಜ ಬಾಲಗಾಗಿದ್ದಾರೆ. ನಮ್ಮ ಅದನ್ನ ಸ್ವಲ್ಪ ಬಾಲ ಉದ್ದಕೊಂಡಿದ್ರೆ ರಾಜು ಆಗುತ್ತೆ ಅಂತಹ ಇವತ್ತು ಹೇಳಲಿಕ್ಕೆ ಉಂಟು ತುಳುವಲ್ಲಿ. ಪುನಿದಾಂತಿ ಕಂಡೋಡು ಬೆನ್ನೆ ಬೇಲೆ ಬೆನ್ಪುನಕುಲು ಅಂತ ಹೇಳಿದ್ರೆ, ಪುನಿದಾಂತಿ ಕಂಡೋಡು ಬೆನ್ನೆ ಬೇಲೆ ಬೆನ್ಪುನಕುಲು, ಪುನೀತ್ತಿನ ಕಂಡೋಡು ಬೆನ್ನೆ ಬೇಲೆ ಬೆನ್ಪುನಕುಲು, ನೆತ್ತ ನಡುಟು ಪೋಪುನಕುಲು, ಕಡಲಾಯಿ ಮಡಲಾಯಿ ಒಕ್ಕೆಲಾಯಿ ಅಂತ 3 ವಿಭಾಗವನ್ನ ತುಳುನಾಡಿನ ಮೂಲ ಜನಾಂಗ ಲೀಲೆ ಹಾಡಿನಲ್ಲಿ ಹಾಡಿದ್ದಾರೆ. ಅಂಥದಲ್ಲಿ ಯಾವ ಪುಣಿ ಅಂತ ಹೇಳಿದ್ರೆ ಬದಿಯೇ ಇಲ್ಲದಂತ ಒಂದು ಗದ್ದೆ, ಅದು ಸಾಗರ. ಆ ಸಾಗರದಲ್ಲಿ ದುಡಿಯುವಂತ ಅವರ ಕುಲದಲ್ಲಿ ಹುಟ್ಟಿದಂತ ಒಬ್ಬ ಪುಣ್ಯಾತ್ಮ ಇವತ್ತು ನಮ್ಗೆಲ್ರಿಗೂ ನಾಯಕನಾಗಿ, ಇವತ್ತು ಬಹಳ ವಿಶೇಷವಾಗಿ ನಮ್ಮ ಈ ವಿಶ್ವವಿದ್ಯಾನಿಲಯದಲ್ಲಿ ಅವರು ಕುಲ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದು ಮಾತ್ರದಲ್ಲ, ಇಲ್ಲಿ ತುಂಬಾ ತಹಶೀಲ್ದಾರರಂತ ಸೇವೆಯನ್ನು ಬೇರೆ ಬೇರೆ ವಿಭಾಗಗಳಲ್ಲಿ ಸೇವೆಯನ್ನು ಮಾಡಿದ್ದು ಮಾತ್ರವಲ್ಲದೆ ಅವರ ಚಿತ್ತದ
ಏನು ಕ್ಯಾಮರಾ ಅಂತ ಹೇಳ್ತೇವ, ದೃಷ್ಟಿ ಮಾತ್ರ ಅಲ್ಲ, ಚಿತ್ತದ ಕ್ಯಾಮರಾಗಳಲ್ಲಿ ತುಂಬ ಜ್ಞಾನವನ್ನು ಸೆರೆ ಹಿಡಿದಿದ್ದಾರೆ. ಅದನ್ನ ವಿದ್ಯಾರ್ಥಿಗಳಿಗೆ ಮನಂಬರುವ ಹಾಗೆ ತಲುಪಿಸುವಂತ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅಂತಹ ಗೌರವಾನ್ವಿತ ರಾಜು ಮೊಗವೀರ ಅವರಿಗೆ ಕೂಡ ನಾನು ನಮಿಸ್ತೇನೆ. ಬಹಳ ಖುಷಿ ಆಗ್ತಾ ಇದೆ. ಕಾರ್ಯಕ್ರಮ ಯಾವುದಕ್ಕೂ ಸಂಪತ್ತು ಬೇಕು. ಸಂಪತ್ತು ಬೇಕಂತಿದ್ರೆ ಅದು ರಾಜಧರ್ಮದ ಮುಖೇನ ವೆಂಕಟೇಶನ ಕೃಪೆ ಬೇಕು. ರಾಜಧರ್ಮದ ಮುಖೇನ ವೆಂಕಟೇಶನ ಕೃಪೆ ಬೇಕು. ಸಂಪತ್ತಿಗೆ ಅಧಿದೇವತೆ ಲಕ್ಷ್ಮಿಯ ಗಂಡ ಯಾರು ಕೇಳಿದ್ರೆ ವೆಂಕಟೇಶ. ವೆಂಕಟೇಶನ ಕೃಪೆ ಇರಬೇಕು. ವೆಂಕಟೇಶನ ಕೃಪೆ ವೇದಿಕೆಯಲ್ಲಿದೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿ ಕ್ಷೇಮಪಾಲನಾ ನಿರ್ದೇಶನಾಲಯದ ಹೆಚ್ಚುವರಿ ಸಿಬ್ಬಂದಿ ಸಲಹೆಗಾರರಾಗಿ ಸೇವೆ ಮಾಡುವವರು ವೆಂಕಟೇಶರೇ ವೇದಿಕೆಯಲ್ಲಿ ಇವತ್ತು ವಿದ್ಯಾರ್ಥಿಗಳ ಕ್ಷೇಮಪಾಲನಾ ವಿಭಾಗದಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅದರೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಬಹಳ ಸುಂದರವಾಗಿ ನಡೆಯಬೇಕು, ಅದು ಕೂಡ ಪ್ರಶಾಂತವಾಗಿ ನಡೆಯಬೇಕು. ಅದಕ್ಕೆ ಸ್ವಲ್ಪ ನಾಯಕತ್ವವನ್ನು ಇವರಿಗೆ ಕೊಟ್ಟಿದ್ದಾರೆ ನಮ್ಮ ಧರ್ಮಸರ್ ಅವರು. ಅದರಿಂದ ಮಾತಾಡುವಾಗಲೇ ಎಲ್ಲರನ್ನೂ ಸ್ವಾಗತಿಸುವಾಗ ಹೊಗಳಿ ಮತ್ತೆ ಮುಂದಿನ ಸಾಲನ್ನು ಹೇಳೋದಿಲ್ಲ, ಹಾಗೆ ಏರಿಸಲಿಲ್ಲ. ಅವರು ಬಹಳ ಪ್ರೀತಿಯಿಂದ ಎಷ್ಟು ಸಾಧ್ಯತೆ ಇದೆ ಅವರ ಸತ್ಯಾಸತ್ಯತೆಗಳನ್ನು ಬಯಲಿಗೆಳೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಪ್ರಶಾಂತವಾಗಿ ಎಲ್ಲರನ್ನ ಸ್ವಾಗತಿಸಿದ್ದಾರೆ. ಅವರ ಪ್ರಶಾಂತತೆ ನಮ್ಗೆಲ್ರಿಗೂ ಲಭ್ಯ ಆಗಲಿ ಅಂತ ಅವರಿಗೂ ಕೂಡ ನಾನು ನಮಸ್ಕರಿಸ್ತೇನೆ. ಮದನ ಅಂತ ಹೇಳಿದ್ರೆ ಸುಂದರ ಅಂತರ್ಥ, ಮನ್ಮಥ ಅಂತರ್ಥ. ಮನ್ಮಥನ ಕುಮಾರ ಹೇಗೆ, ಆದ್ರಿಂದ ಇವತ್ತು ಮದನ ಕುಮಾರ ಅಧ್ಯಕ್ಷರಾಗಿದ್ದಾರೆ ವಿದ್ಯಾರ್ಥಿ ಪರಿಷತ್ತಿದ್ದು. ಇವತ್ತು ಅವರನ್ನು ಕೂಡ ನಾನು ಸ್ತುತಿಸ್ತೇನೆ. ಕಾರ್ತಿಕ ಅಂತ ಹೇಳಿದ್ರೆ ಈ ನೆಲದ ದೇವತೆ. ಕಾರ್ತಿಕ ಅಂತ ಹೇಳಿದ್ರೆ ಈ ನೆಲದ ದೇವತೆ ಕಾರ್ತಿಕೇಯ ಅಂತ ಕೇಳ್ತಾರೆ. ಕಾರ್ತಿಕೇಯನ ನಾವು ಅವರನ್ನು ಆ ಸ್ವರೂಪದಲ್ಲಿ ಕಾಣಬೇಕು ಅಂತ ನಾನು ಹೇಳುವಂಥದ್ದು. ನಮ್ಗೆಲ್ರಿಗೂ ರಾಮಪ್ರಸಾದ ಪ್ರಾಪ್ತಿ ಆಗ್ಬೇಕು ಈ ವೇದಿಕೆಯಲ್ಲಿ. ಅದೇ ರೀತಿ ನಮ್ಮ ಬದುಕು ಪಾವನ ಆಗ್ಬೇಕಂತಿದ್ರೆ ಶ್ರೀ ಮಹೇಶನ ಕೃಪೆ ಆಗಬೇಕು. ಅದು ನೀರಜವಾಗಿರಬಾರ್ದು, ಅದು ಮೀರಜವಾಗಿರಬೇಕು. ಎಲ್ಲದಕ್ಕೂ ದಯೆ ಬೇಕು, ಆನಂದ ಬೇಕು, ಕತ್ತಲೆ ಸರಿಬೇಕು, ಬೆಳ್ಳಿ ಮೂಡಬೇಕು, ಬೆಳಕು ಹರಿಬೇಕು. ನನಗೊಂದು ಅವಕಾಶ ಕಲ್ಪಿಸಿದ್ದಕ್ಕಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಸೇರಿರುವಂಥ ಎಲ್ಲ ನನ್ನ ವಿದ್ಯಾರ್ಥಿನಿ ಎನ್ನ ಮೋಕೆದ ತಂಗಡಿ ಮರ್ಮಲಲ್ಲೆಗೆ 60 ನಿಖಿಲ ಮೋಕೆದ ತಮ್ಮಲೆ ದಯಾನಂದ ಕತ್ತಲ್ ಥರ್ಮಲ್ ಪುನಃ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ DVG ಹೇಳಿದ್ದಾರೆ. ನಾವು ಯಾವ ರೀತಿ ಇರಬೇಕು ಅನ್ನೋಂಥದ್ದು ಕೇವಲ ಒಂದು ವಾಕ್ಯದಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ. DVG ಅವರು ಎಷ್ಟು ಕಲಿತಿದ್ದಾರೆ ಅನ್ನುವುದಕ್ಕಿಂತ, ಅಂದ್ರೆ ಪುಸ್ತಕದ ಬರಹವನ್ನ ಎಷ್ಟು ಕಲಿತಿದ್ದಾರೆ ಅನ್ನುವುದಕ್ಕಿಂತ ಮಸ್ತಕದ ಬರಹ ಎಷ್ಟು ಶ್ರೇಷ್ಠ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಅವರ ಒಂದೊಂದು ಉಕ್ತಿಗಳಲ್ಲಿ ಬದುಕಿನ ಸಾರ ಇದೆ. ವಿದ್ಯಾರ್ಥಿಗಳೇ, 3 ದಿವಸಗಳಲ್ಲಿ ನಾವು ಬಹಳ ಸಂಭ್ರಮವನ್ನ ಆಚರಿಸಿದ್ದೇವೆ. ಯಾಕಂತ ಹೇಳಿದ್ರೆ ಬದುಕಲ್ಲಿ ಸಂಭ್ರಮ ಬೇಕು. ಬದುಕಲ್ಲಿ ಕ್ಷಣ ಕ್ಷಣವನ್ನ ನಾವು ಸಂಭ್ರಮಿಸಬೇಕು. ಅದು ನಮ್ಮ ಇತಿಹಾಸದ ವೈಭವವನ್ನ ನಮ್ಮ ಚಿತ್ತಭಿತ್ತಿಯಲ್ಲಿ ಗಟ್ಟಿಯಾಗಿ ನೆಲೆಗೊಳಿಸಬೇಕು. ವಾಸ್ತವತೆಯನ್ನು ಮರೆಯದೆ ನಾವು ವೈಭವವನ್ನು ಆಚರಿಸಬೇಕು. ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಯಾವುದು ವಾಸ್ತವ ಇದೆ ಅದನ್ನು ಮರೆಯದೆ ನಾವು ವೈಭವವನ್ನ ಆಚರಿಸಬೇಕು. ಒಂದಂತೂ ಅರ್ಥ ಮಾಡಿಕೊಳ್ಬೇಕು ನಾವು. ನಾನು ಮೊದಲಿಗೆ DVG ಅವರ ಕಗ್ಗವನ್ನ ಯಾಕೆ ಉಲ್ಲೇಖಿಸಿದೆ ಅಂತ ಹೇಳಿದ್ರೆ, ಇದೆಲ್ಲ ವಿದ್ಯಾವಾರಿಧಿಯ ಮಧ್ಯೆ ನಾನೊಬ್ಬ ಸಣ್ಣ ತೊರೇನೂ ಅಲ್ಲ, ಸಣ್ಣ ಹಣಿ. ನಾನು ಕಲ್ತದ್ದು ಬಹಳ ಕಡಿಮೆ, ಏನೂ ಕಲ್ತಿಲ್ಲ ನಾನು. ಈ ವಿದ್ಯಾವಾರಿಧಿಯ ಮಧ್ಯೆ ನಾನೊಬ್ಬ ಈಜಕ್ಕೆ ಬಂದಾಗೆ ಆಗ್ತಾ ಇದೆ ನಾನು. ಆದ್ರೆ ಅದಕ್ಕೆ ಆವಾಗ DVG ಅವರನ್ನ ಉಲ್ಲೇಖಿಸ್ತಾ ಇರುವಂಥದ್ದು. ಏನು ವಿದ್ಯೆ ಕಲಿಯದ ಇದ್ರು ಕೂಡ, ಕಲಿಯಲಿಲ್ಲ ಅಂತ ಹೇಳಿದ್ರೆ ದ್ವಿತೀಯ PUCಯನ್ನು ಕಲಿತಿದ್ದೇನೆ ಮತ್ತು ಪಾಲಿಟೆಕ್ನಿಕ್ ಅಲ್ಲಿ ನಾನು ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿ ಬಿಟ್ಟಿದ್ದೇನೆ. ಮೈಸೂರು ಯೂನಿವರ್ಸಿಟಿಯಲ್ಲಿ ಕನ್ನಡ ಒಂದು ವರ್ಷ ಕಲ್ತಿದ್ದೇನೆ. ಅಷ್ಟು ಸಾಕಾಗ್ದು ಅಂತ ನನಗೆ ಆಯ್ತು. ಕಲೀಲಿಕ್ಕೆ ಬಡತನ ಅಡ್ಡಿ ಆಯ್ತು. ಆದ್ರೆ
ಒಂದು ಸಾರಿ ನಾನು ಪಾಲಿಟೆಕ್ನಿಕ್ಗೆ ಹೋದಾಗ ಅಲ್ಲಿನ ಪ್ರಾಂಶುಪಾಲರು ಎದ್ದು ನಿಂತು ನನಗೆ ಗೌರವ ಕೊಟ್ಟರು. ನಾನು ಹೇಳಿದೆ, ಸರ್ ನೀವೆಲ್ಲಿ, ನಾನೆಲ್ಲಿ ಸರ್ ಅಂತ ಹೇಳುವಾಗ ಅವ್ರು ಹೇಳಿದ್ರು, ನೀನು ಇಂಜಿನಿಯರ್ ಆಗ್ತಾ ಇದ್ರೆ ಇವತ್ತು ನಿನ್ನ ಸಾಧನೆಯ ಇಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ನೀನು ಸಾಧ್ಯ ಆಗ್ತಿರ್ಲಿಲ್ಲ. ನಿನ್ನನ್ನು ಇಂಜಿನಿಯರ್ ಅಂತ ಮಾತ್ರ ಗುರುತಿಸ್ತಾ ಇದ್ರು, ನೀನೊಬ್ಬ ಕಲಾ ಸಾಧಕ ಅಂತ ಯಾರೂ ಗುರುತಿಸ್ತಾ ಇರಲಿಲ್ಲ ಅಂತ ಅವ್ರು ನನ್ನ ಹತ್ರ ಹೇಳಿದ್ರು. ನಾನು ಯೋಚಿಸಿದೆ ನನ್ನ ಬದುಕಿಗೆ ಸ್ವಲ್ಪ ಹಿಂತಿರುಗಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನ್ನ ಕಥೆಯೊಂದಿಗೆ ನಿಮ್ಮೊಂದಿಗೆ ಸ್ಪಂದಿಸ್ತಾ ಇದ್ದೇನೆ. ನೀವು ವಿದ್ಯಾರ್ಥಿಗಳು, ನಿಮ್ಮೊಂದಿಗೆ ಸ್ಪಂದಿಸ್ತಾ ಇದ್ದೇನೆ. ನಾನು ಒಬ್ಬ ಜರ್ನಲಿಸಂ ಕಲಿತಂತ ವಿದ್ಯಾರ್ಥಿಗೆ ಮಾತ್ರ RJ ಆಗಕ್ಕೆ ಸಾಧ್ಯ, VJ ಆಗಕ್ಕೆ ಸಾಧ್ಯ. ಇಲ್ಲದಿದ್ರೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡ ಕಾಲ ಇತ್ತು. ನನ್ನ ಮನೆ ಅಂಗಳಕ್ಕೆ ಸರಸ್ವತಿ ಬಂದು ನಿಂತು, ಬಾಪ ನೀನು VJ ಆಗಬೇಕು, ನಮ್ಮ ಟಿವಿಯ ಪ್ರತಿನಿಧಿಗಳು ನನ್ನ ಮನೆ ಅಂಗಳಕ್ಕೆ ಬಂದು ನೀವು ಮಾಡಬೇಕು, ತುಳುನಾಡಿನ ಸಂಸ್ಕೃತಿಯನ್ನ ಅನಾವರಣಗೊಳಿಸಬೇಕು ಅಂತ ಹೇಳಿ ಇಲ್ಲಿನ ದೈವಾರಾಧನೆಯ ಬಗ್ಗೆ ನಿಮಗೆ ಜ್ಞಾನ ಇದೆ, ನೀವು ಬರಬೇಕು ಅಂತ ಕೇಳ್ಕೊಂಡು, ಅದರಲ್ಲಿ ಇವತ್ತು ಲಾಕ್ಡೌನ್ ಸಂದರ್ಭದಲ್ಲಿ 3 ವರ್ಷಗಳ ಲಾಕ್ಡೌನ್ ಸಂದರ್ಭದಲ್ಲಿ, ಅದಕ್ಕೆ ಹಿಂದೆ ನಾನು ಹೋಗಿದ್ದೆ, ಆದ್ರೆ ಲಾಕ್ಡೌನ್ ಸಂದರ್ಭದಲ್ಲಿ ನಾನು ಮಧ್ಯಾಹ್ನದ 2 ರಿಂದ 3 ಗಂಟೆ ಕೊಟ್ಟಂತ ಜನರಿಗೆ ಬೋಧನೆಗಳು ಅದು ಬಯಲು ವಿಶ್ವವಿದ್ಯಾನಿಲಯ ಅಂತ ಖ್ಯಾತಿ ಆಯ್ತು ಅಂತ ಹೇಳಿದ್ರೆ ಎಷ್ಟು ಆಶೀರ್ವಾದ ಇದೆ ನನ್ನ ಒಂದು ಜಾನಪದ ಜ್ಞಾನದಲ್ಲಿ ಅಂತ ನನಗೆ ಆವಾಗ ಸಂತೃಪ್ತಿ ಆಯ್ತು. ಅಷ್ಟು ಮಾತ್ರವಲ್ಲ, 92.7 ಬಿಗ್ FM ನ ಪ್ರತಿನಿಧಿಗಳು ನನ್ನ ಮನೆ ಅಂಗಳಕ್ಕೆ ಬಂದು ನೀವು ಬರಬೇಕು, ಬೆಳಿಗ್ಗೆ ನೀವು ಅತಿಥಿ ಅರ್ಜಿಯಾಗಿ ಸೇವೆ ಮಾಡಬೇಕು. ನಾನು ಹೇಳಿದೆ, ನನ್ನಿಂದ ಆಗಲ್ಲಪ್ಪ, ಯಾಕೆ, ನಿಮ್ಮಲ್ಲಿ ಸಖತ್ತು ಹಾಟ ಮಗ, ಲೈಫ್ ಸೂಪರ್ ಗುರು, ಅದೆಲ್ಲ ಹೇಳಕ್ಕೆ ನನಗೆ ಆಗಲ್ಲ, ಅದು ನಾನು ಹೇಳಲ್ಲ ಅಂತ ಹೇಳಿದ ತಕ್ಷಣ, ಇಲ್ಲ ಸರ್ ನೀವು ಬರಬೇಕು, ನಾವು ಕಾವಂದ್ರ ಒಂದು ತುಣುಕುಗಳನ್ನು ಹಾಕ್ತಾ ಇದ್ದೇವೆ, ನೀವೇ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ನೀವು ಪ್ರತಿ ದಿವಸ ನಮ್ಮ FM ಮುಖೇನ ಕೊಡಬೇಕು ಅಂತ ಹೇಳುವಾಗ ಅತಿಥಿ ಅರ್ಜಿಯಾಗಿ 1 ವರ್ಷದ ಒಂದು ಏನೋ ಅಗ್ರಿಮೆಂಟ್ ಅಂತ ಹೇಳ್ತಾರಲ್ಲ ಆಂಗ್ಲದಲ್ಲಿ, ಹೌದು, ನಿಬಂಧನೆಯೊಂದಿಗೆ ಹೋದದ್ದು. 5 ವರ್ಷ 9 ಲಿಂಕ್ಗಳಲ್ಲಿ ಬೆಳಿಗ್ಗೆ 5 ರಿಂದ 8 ಗಂಟೆ ತನಕ 92.7 ಬಿಗ್ FM ನ ಇತಿಹಾಸದಲ್ಲಿ ಪ್ರಥಮ ಅದು. 5 ರಿಂದ 8 ಗಂಟೆ ತನಕ ನನ್ನ ಬೆಳ್ಳಿ ಬೆಳಗು ಕಾರ್ಯಕ್ರಮ ಒಂದಷ್ಟು ನನಗೆ ತೃಪ್ತಿ ಕೊಡ್ತು. ನಾನು ಯೋಚಿಸ್ತಾ ಇರೋದು, ತದನಂತರ ಸರಸ್ವತಿ ಎಲ್ಲಿವರೆಗೆ ನನ್ನನ್ನು ಕರ್ಕೊಂಡು ಹೋದ್ಲು ಅಂತ ಹೇಳಿದ್ರೆ, ನಾನು ಅವ್ರ ಹತ್ರ ಕೇಳಿದೆ, ನೀವು ತಹಶೀಲ್ದಾರ್ ಆಗಿ ಸೇವೆ ಮಾಡಿದ್ರೆ ನನಗೆ ರಿಜಿಸ್ಟ್ರಾರ್ ಹುದ್ದೆ, ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಹುದ್ದೆಗೆ ರಿಜಿಸ್ಟ್ರಾರ್ ಹುದ್ದೆ, ಅದು ತಹಶೀಲ್ದಾರ್ ಕ್ಯಾಡರ್ನವರಾಗಬೇಕು. ನನ್ನ ಕೈಗೆ ಹಸಿರು ಶಾಹಿಯ ಪೆನ್ ಅನ್ನು ಕೊಟ್ಟರು. ರೋಮಾಂಚನ ಆಯ್ತು, ಇದು ಏನಪ್ಪ ಇದು, ಏನು ಕಲಿಯದೆ ಇದೊಂದು ಗಜೆಟೆಡ್ ಸ್ಥಾನ, ಅದು ಹಸಿರು ಶಾಹಿಯ ಪೆನ್ನನ್ನು ಕೊಟ್ಟಾಗ ಸರಸ್ವತಿ ಮನಸ್ಸು ಮಾಡಿದ್ರೆ ಎಷ್ಟು ಎತ್ತರಕ್ಕೂ ಕೊಂಡೋಗಕ್ಕೆ ಸಾಧ್ಯ ಅಂತ ನನ್ನ ಮನಸ್ಸಿಗೆ ಭಾಸ ಆಯ್ತು. ಒಂದ್ಸಾರಿ FM ಹೋದಾಗ ನಂತರ ನನ್ನ ಕಾರ್ ತಗೊಂಡೆ, ದಾರಿಯಲ್ಲಿ ಬರ್ತಾ ಇರುವಾಗ ಏನೋ ಒಂದು 3 ಶೀಟ್ ಪೇಪರ್ ಬೇಕು, ಒಂದು ಪೆನ್ ಬೇಕು ಅಂತ ಆಯ್ತು. ಸುರತ್ಕಲ್ಲಲ್ಲಿ ನಿಲ್ಲಿಸಿದೆ. ವಿದ್ಯಾರ್ಥಿಗಳೇ, ಇದು ನಾನು ನಿಮಗೆ ಭಾಷಣದೊಂದಿಗೆ ಪಾಠ ಹೇಳೋದು. ಸುರತ್ಕಲ್ಲಲ್ಲಿ ನಿಲ್ಲಿಸಿದಾಗ ಒಂದು ಪುಸ್ತಕದ ಅಂಗಡಿಗೆ ಹೋಗಿ 3 ಶೀಟ್ ಪೇಪರ್ ತಗೊಂಡೆ. ಅವರು 10 ಶೀಟ್ ಕೊಟ್ಟರು, ಪೆನ್ ಕೊಟ್ಟರು, ಅದು ಕೊಟ್ಟರು. ನಿಮ್ದು ಹಣ ಬೇಡ ಅಂತ ಹೇಳಿದ್ರು. ಆಗುವುದಿಲ್ಲ, ನಾವು ನಿಮ್ಮ ಅಭಿಮಾನಿ ಅಂತ ಹೇಳಿದ್ರು. ಹಾಗೆ ಆಗುವುದಿಲ್ಲ ಅಂತ ಹೇಳಿದೆ. ನಿಮ್ಮ ವೃತ್ತಿ ಬೇರೆ, ಸಂಬಂಧ ಬೇರೆ ಅಂತ ಹೇಳಿದ್ರೆ ಕಟ್ಟ ಕಡೆ ಹೇಳಿದ್ರು, ನಾನು ಪ್ರೀತಿಯಿಂದ ಕೊಟ್ಟಂತ ಒಂದು ಪೆನ್ನನ್ನು ತಗೊಳ್ತೀರಾ ಅಂತ ಕೇಳಿದ್ರು. ಆಯ್ತು ಅಂತ ಹೇಳಿದೆ. ಒಂದು ಪೆನ್ ಕೊಟ್ಟರು. ಸುರತ್ಕಲಿಂದ ಮುಂದೆ ಬಂದಾಗ ಅಲ್ಲಿ ಶಿಕ್ಷಣ ಸಂಸ್ಥೆ ಇದೆ, ಅಲ್ಲಿ ಎದುರನ್ನ ಕಾರು ನಿಲ್ಲಿಸಿ ಏನೋ ಸಂಶಯ ಬಂತು. ನನಗೆ ಸಂಶಯ ಬಂದು ನಾನು ಪೆನ್ನನ್ನು ಬಿಡಿಸಿ ನೋಡ್ತೇನೆ, ಅದು 700 ರೂಪಾಯಿಯ ಪೆನ್ನು, ನನ್ನಲ್ಲಿ ಬಿಲ್ ಆದದ್ದು 30 ರೂಪಾಯಿ. ನನ್ನ ತಲೆ ನನ್ನ ಸ್ಟೇರಿಂಗ್ನ ಮೇಲೆ ಇಟ್ಟೆ 10 ನಿಮಿಷ ಕೂಗಿದೆ ವಿದ್ಯಾರ್ಥಿಗಳೇ. ಯಾಕಂತ ಹೇಳಿದ್ರೆ ಪ್ರೈಮರಿಯಲ್ಲಿ ಹಾಕಕ್ಕೆ ಚಡ್ಡಿ ಇಲ್ಲ, ಉಡಕ್ಕೆ ಬಟ್ಟೆ ಇಲ್ಲ, ಬರೆಯಕ್ಕೆ ಕಡ್ಡಿ ಇಲ್ಲ. ಹಾಕಕ್ಕೆ ಚಡ್ಡಿ ಇಲ್ಲ, ಬರೆಯಕ್ಕೆ ಕಡ್ಡಿ ಇಲ್ಲ. ಶಾಲೆ ಹಿಂಭಾಗದಲ್ಲಿ ಹೋಗೋದು, ಒಡೆದು ಬಿಸಾಡಿದ ಸ್ಲೇಟಿನ ತುಣುಕುಗಳನ್ನು ತಂದು ಸ್ಲೇಟಲ್ಲಿ ಕೈ ಅಡ್ಡ ಇಟ್ಟು ಬರೆಯೋದು. ಕಾಲೇಜಿಗೆ ಹೋದಾಗ, ನಿರಂಜನ ಸ್ವಾಮಿ ಪದವಿ ಪೂರ್ವ ಕಾಲೇಜಿಗೆ ಹೋದಾಗ ಅಲ್ಲಿ ಪೂಜ್ಯ ನಿರಂಜನ ಸ್ವಾಮಿಗಳು 5 ವರ್ಷ ಉಚಿತ ವಿದ್ಯಾಭ್ಯಾಸ ಮತ್ತು ಅನ್ನದಾನವನ್ನು ಕೊಟ್ಟಿದ್ದಾರೆ, ನಾನು ಸ್ಮರಿಸ್ತೇನೆ. ಶಾಲೆ ಹಿಂಭಾಗಕ್ಕೆ ಬೆಳಗ್ಗೆ ಎಲ್ಲರಿಗಿಂತ ಬೇಗ ಹೋಗೋದು. ನಾನು ಹೋಗಿ ಶಾಲೆ ಹಿಂಭಾಗದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಿಸಾಡಿದಂತ ರಿಫಿಲ್ ಉಂಟಲ್ಲ, ಅದನ್ನು ಹೆಕ್ಕೋದು.
ಅಟ್ಟಿ ಕಟ್ಟೋದು, ಮನೆಯಲ್ಲಿ ಚಿಮಿನಿ ದೀಪ ಇತ್ತು, ಚಿಮಿನಿ ದೀಪಕ್ಕೆ ಹೀಗೆ ಹಿಡಿಯೋದು, ಹೀಗೆ ಟಕ 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 ಬಡಿಯೋದು, ಇಳೀತದಲ್ಲ ಶಾಲೆಯಲ್ಲಿ, ಹಂಗೆ ಅಡ್ಡ ಇಟ್ಟು ಬರೆಯೋದು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳೇ, ನಾವು ಯಾವತ್ತು ಜೀವನದಲ್ಲಿ ಇವತ್ತು ನೀವು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಬಹುದು, ಡಾಕ್ಟರೇಟ್ ಪಡೆಯಬಹುದು, ದೊಡ್ಡ ದೊಡ್ಡ ಸ್ಥಾನವನ್ನು ನೀವು ಅಲಂಕರಿಸಬಹುದು. ನಾಳಿನ ದಿವಸ ನೀವೇ ಪ್ರಧಾನಮಂತ್ರಿ ಆಗ್ಬಹುದು, ನೀವೇ ಮುಖ್ಯಮಂತ್ರಿಗಳಾಗಿರ್ಬೋದು, ಅಲ್ಲದಿದ್ರೆ ದೊಡ್ಡ ದೊಡ್ಡ ಸ್ಥಾನವನ್ನು ತಾವು ಅಲಂಕರಿಸಬಹುದು. ಆದರೆ ಸಿಂಹದೋಪಾದಿಯಲ್ಲಿ ನೀವೊಂದು ಕ್ಷಣ ಸಿಂಹಾವಲೋಕನವನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ನಾವು ಎಲ್ಲಿಂದ ಬಂದಿದ್ದೇವೆ, ಯಾವ ಗಂತವ್ಯ ಸ್ಥಾನವನ್ನ ತಲುಪಿದ್ದೇವೆ, ನಾವು ತಲುಪಿದಂತ ದಾರಿಯಲ್ಲಿ ಕಲ್ಲೆಷ್ಟಿತ್ತು, ಮುಳ್ಳೆಷ್ಟಿತ್ತು, ನಮ್ಮ ಬದುಕಿಗೆಣೆಯಾಗಿ ಹೆಗಲು ಕೊಟ್ಟವರು ಎಷ್ಟು ಮಂದಿ ಇದ್ರು. ಅಕೃತಜ್ಞತೆ ಅನ್ನುವಂತ ಒಂದು ಪುಣ್ಯದ ಒಂದು ಮುಷ್ಟಿ ಆದ್ರೂ ನಮ್ಮಲ್ಲಿ ಇರಬೇಕು. ಆ ಬಗೆಗಾಗಿ ಒಂದು ಅರಕ್ಷಣವಾದ್ರೂ ನಾವು ಸ್ಮರಿಸಬೇಕು. ಸುಖದ ಸುಪ್ಪತ್ತಿಗೆಯಲ್ಲಿ ಓಲಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಅರಕ್ಷಣ ತಿರುಗಿ ನೋಡಬೇಕು ವಿದ್ಯಾರ್ಥಿಗಳೇ. ಆವಾಗ ಮಾತ್ರ ನಮ್ಮ ಬದುಕಿನ ಸಾಧನೆಯ ಪಥ ಅದು ಧನ್ಯತೆಯನ್ನು ಹೊಂದದೆ. ಅದರೊಂದಿಗೆ ನಾವು ಯಾವ ನಿರೀಕ್ಷೆಯಿಂದ ಒಂದು ಗಂತವ್ಯ ಸ್ಥಾನವನ್ನು ತಲುಪಬೇಕಂತ ಪ್ರಯತ್ನಿಸ್ತೇವೋ, ಆ ಗಂತವ್ಯ ಸ್ಥಾನವನ್ನು ತಲುಪುವಲ್ಲಿ ನಾವು ಸಫಲರಾಗ್ತೇವೆ. ನಾವು ಹೇಳ್ತೇವಲ್ಲ, ಅತ್ಯುನ್ನತ ಸ್ಥಿತಿ ಪತನ ಹೇತು ಅಂತೇಳಿ. ಅದು ಯಾವಾಗ ಆಗೋದು? ಅತ್ಯುನ್ನತ ಸ್ಥಿತಿ ಪತನ ಹೇತು ಆಗೋದು ಯಾವಾಗ ಅಂತ ಹೇಳಿದ್ರೆ, ನಾವು ಬಂದಿರುವಂತಹ ದಾರಿಯ ಬಗ್ಗೆ ಸ್ಮರಣೆ ಇಲ್ಲದೆ ಹೋದಾಗ. ಭಗವಂತ ಎಲ್ಲರನ್ನೂ ಸ್ಮರಿಸ್ತಾನೆ, ಎಲ್ಲರನ್ನೂ ಕ್ಷಮಿಸ್ತಾನೆ ವಿದ್ಯಾರ್ಥಿಗಳೇ. ಕಳ್ಳನನ್ನ, ಅತ್ಯಾಚಾರಿಯನ್ನ, ಕೊಲೆಗಡುಕನನ್ನ, ಅನ್ಯಾಯಗಾರರನ್ನ ಎಲ್ಲರನ್ನೂ ಕ್ಷಮಿಸ್ತಾನೆ. ಯಾಕಂತ ಹೇಳಿದ್ರೆ ಕಾಲದ ಸ್ಥಿತಿಗತಿಗಳಿಗೆ ಆತ ಏನೋ ಆ ಸ್ಥಿತಿಗೆ ಆತ ಕಳ್ಳನಾಗಿದ್ದಾನೆ, ಕೊಲೆಗಡುಕನಾಗಿದ್ದಾನೆ, ಒಂದು ಕ್ಷಣ ಭಗವಂತ ಕ್ಷಮಿಸ್ತಾನೆ. ಆದ್ರೆ ಒಬ್ಬನನ್ನ ಕ್ಷಮಿಸುವುದಿಲ್ಲ ವಿದ್ಯಾರ್ಥಿಗಳೇ. ಯಾರನ್ನಂತ ಕೇಳಿದ್ರೆ ಕೃತಜ್ಞನನ್ನ, ಮಾಡಿದ ಉಪಕಾರ ಸ್ಮರಣೆ ಇಲ್ಲದಂತ ಒಬ್ಬ ಕೃತಜ್ಞನನ್ನ ಭಗವಂತ ಕೂಡ ಕ್ಷಮಿಸೋದಿಲ್ಲ. ನಮಗೆ ನಮ್ಮ ಶಿಕ್ಷಣ ಸಂಸ್ಥೆ ವಿದ್ಯೆ ಕೊಟ್ಟಿದೆ, ನಮ್ಮ ಗುರುಗಳು ನಮಗೆ ಪಾಠವನ್ನ ಕೊಟ್ಟಿದ್ದಾರೆ. ಕೇವಲ ಕರಿಗಲ್ಲಿನಂತಿದ್ದ ಒಂದು ಕಲ್ಲನ್ನ ಒಂದು ಅಮೂರ್ತವಾದಂತಹ ಶಿಲ್ಪ ರೂಪಕ್ಕೆ ಅವರು ತಂದಿದ್ದಾರೆ, ಅಭಿಷೇಕ ಮಾಡುವ ಸ್ಥಿತಿಗೆ ಅವರು ತಲುಪಿಸಿದ್ದಾರೆ. ಆ ಬಗೆಗಾಗಿ ನಮಗೆ ಸ್ಮರಣೆ ಬೇಕು, ಕೃತಜ್ಞತೆ ಬೇಕು. ನಾವು ಕಲಿತಂತ ಶಿಕ್ಷಣ ಸಂಸ್ಥೆಯ ಬಗ್ಗೆ ನಮಗೆ ಹೆಮ್ಮೆ ಬೇಕು. ಯಾವುದೇ ಕಾರಣಕ್ಕೂ ತುಳುವಲ್ಲಿ ಒಂದು ಮಾತಿದೆ, ಇಲ್ಲದ ಪೇರನು ಜಾಲಗುಗು ಪೇರಬಲ್ಲಿ. ಇಲ್ಲದ ಪೇರನು ಜಾಲಗು ಮನೆಯೊಳಗಿನ ಹಾಲನ್ನ ನಾವು ಹೊರಗೆ ಎಸೆಯಬಾರದು. ನಮ್ಮ ಶಾಲೆಯೊಳಗಿನ, ನಮ್ಮ ಸಂಸ್ಥೆಯೊಳಗಿನ ಒಳ್ಳೆಯದಾಗಿರ್ಲಿ ಕೆಟ್ಟದಾಗಿರ್ಲಿ, ಒಳ್ಳೆಯದನ್ನ ಎಷ್ಟು ಬೇಕಾದರೂ ಪ್ರಚಾರ ಮಾಡೋಣ. ಆದ್ರೆ ಒಂದು ಚೂರು ತಪ್ಪನ್ನ ಅದು ಯಾವುದೇ ಕಾರಣಕ್ಕೂ ನಮ್ಮ ಶಿಕ್ಷಣ ಸಂಸ್ಥೆಯ ಮಾನಕ್ಕೆ ಊನ ಆಗುವ ರೀತಿಯಲ್ಲಿ ನಾನು ನಡ್ಕೊಳ್ಬಾರ್ದು ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಗೌರವನ ನಾವು ಉಳಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಆಚರಿಸಬೇಕು, ಸಂಭ್ರಮವನ್ನು ಆಚರಿಸಬೇಕು. ಸಂಗೀತ, ಸಾಹಿತ್ಯ, ರಸಿಕತೆ, ಸಂಸಾರ ಎನ್ನುವಂತ 3 ಅಕ್ಷರದ ವಿಸ್ತೃತ ಅರ್ಥ. ಸಂ ಅಂತ ಹೇಳಿದ್ರೆ ಸಂಗೀತ, ಸಾ ಅಂತ ಹೇಳಿದ್ರೆ ಸಾಹಿತ್ಯ, ರಾ ಅಂತ ಹೇಳಿದ್ರೆ ರಸಿಕತೆ. 3 ದಿವಸಗಳ ಸಂಭ್ರಮವನ್ನ ನಾನು ಎದುರು ಕಂಡೆ, ಎಷ್ಟು ಖುಷಿ ಆಯ್ತು. ಒಬ್ಬರು ಉತ್ತಮವಾಗಿ ಹಾಡಿದ ವಿದ್ಯಾರ್ಥಿ, ನನ್ನ ಅಳಿಯ, ಬಹಳ ಚೆನ್ನಾಗಿ ಸ್ವಲ್ಪ ಹೊತ್ತಿಗೆ ಭರತನಾಟ್ಯದ ಚಿತ್ರ ಬಂತು, ಸುಂದರವಾಗಿ ನೃತ್ಯ ಮಾಡ್ತಾರೆ. ನನ್ನ ಸೊಸೆಯಂದ್ರು ಬಹಳ ಅದ್ಭುತವಾಗಿ ನೃತ್ಯ ಮಾಡಿದ್ರು, ಬಹಳ ನೃತ್ಯ ಮಾಡಿದ್ರು. ಹೇಳಬೇಕು, ಅಫ್ಘಾನಿಸ್ತಾನದ ಒಬ್ಬ ಹುಡುಗ ಎಷ್ಟು ಚಂದ ನೃತ್ಯ ಮಾಡಿದ. ಅಲ್ಲಿನ ಒಂದು ಪ್ರಾದೇಶಿಕ ನೃತ್ಯವನ್ನ ಎಷ್ಟು ಚಂದಾಗಿ ನೃತ್ಯ ಮಾಡಿದ್ರು. ನಾವು ಸ್ವಲ್ಪ ತಡಾಗಿ ಬರ್ತಾ ಇದ್ರೆ ನಾವು ಅಪರಾಧಿಗಳಾಗ್ತಿದ್ವಿ. ಇದನ್ನು ಕಾಣುವಂತ ಯೋಗ ಸಿಗ್ತಾ ಇರಲಿಲ್ಲ. ಇದನ್ನ ನಾವು ಬಂದು ನೋಡಿದ್ವಿ ನೋಡಿ, ಬಹಳ ಖುಷಿ ಆಯ್ತು. ಏನು ಖುಷಿ, ನಮ್ಮೊಳಗಿನ ಪ್ರತಿಭೆ ಎಷ್ಟು ಚೆನ್ನಾಗಿ ಅನಾವರಣ ಆಯ್ತು. ಉತ್ತಮ ನಿರೂಪಣೆ, ಎಷ್ಟು ಚೆನ್ನಾಗಿ ಒಂದು ಉಕ್ತಿಗಳನ್ನ ಉಲ್ಲೇಖಿಸ್ತಾ ಇತ್ತು ನಮ್ಮ ಮಗು. ನೋಡ್ಬೇಕು, ಬಹಳ ಚೆನ್ನಾಗಿ ಒಂದು ನಿರೂಪಣೆ ಮಾಡ್ತಾ ಇದ್ರು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಚಿಕ್ಕದಿರುವಾಗ ಮೈಕವನ್ನ ಕಾಣುವಾಗ ಆಸೆ ನನಗೆ. ನನ್ನನ್ನು ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ. ಅವರ ಆಚೆ ಹೋದಾಗ ತೆಗೆದು ನಾನು ಹೀಗೆ ಬಡಿಯೋದು, ಬಿಡು ಅಂತ ಹೇಳ್ತಾ ಇದ್ರು. ಆ ಕಾಲದಲ್ಲಿ ಅಷ್ಟು ದೂರ ಇಡ್ತಾ ಇದ್ರು ನನ್ನನ್ನು ಮೈಕ ಮುಟ್ಟುವಾಗ. ಈಗ ನೀವೇ ಗಮನಿಸಿರ್ಬಹುದು. ಆದ್ರೆ ನಿರೂಪಣೆ ಕನ್ನಡದಲ್ಲಾಗಿರ್ಬೋದು, ತುಳುವಲ್ಲಾಗಿರ್ಬೋದು, ನಾನು ನಿರೂಪಣೆಯಿಂದ ಮೇಲೆ ಬಂದವ. ಈಗ ಏನು ವಾಗ್ಮಿ ಆಗಿದ್ರು ಮೂಲ ನಂದು ನಿರೂಪಣೆ.
ಉತ್ತಮ ಭವಿಷ್ಯ ಇದೆ ಇಲ್ಲಿ ನಿರೂಪಣೆ ಮಾಡುವಂತ ವಿದ್ಯಾರ್ಥಿಗಳಿಗೆ, ಇಲ್ಲಿನ ಪ್ರತಿಭೆಗಳಿಗೆ. ಒಳ್ಳೊಳ್ಳೆ ನೃತ್ಯವನ್ನ ಮಾಡಿದರೆ, ಅದು ಪಾಶ್ಚಾತ್ಯ ನೃತ್ಯ ಆಗಿರ್ಬೋದು, ಶಾಸ್ತ್ರೀಯ ನೃತ್ಯ ಆಗಿರ್ಬೋದು, ಎಲ್ಲವೂ ಕೂಡ ಬಹಳ ಸಂಭ್ರಮವನ್ನು ಆಚರಿಸಿದ್ದೀರಿ ಮಕ್ಕಳೇ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ನಾನು ಹೇಳಿದೆ ನೋಡಿ, ಸಂಗೀತ, ಸಾಹಿತ್ಯ, ರಸಿಕತೆ ಸೇರಿದ್ರೆ ಅದು ಸಂಸಾರ ಅಂತ ಆಗ್ತದೆ. ಅದು ಯಾವುದೇ ಕಾರಣಕ್ಕೂ ಎಲ್ಲೇ ಮೀರದಾಗಿ ನೋಡ್ಕೊಳ್ಬೇಕು. ನಾವು ಎಲ್ಲೇ ಮೀರದಾಗಿ ಅದನ್ನು ನೋಡ್ಕೊಳ್ಬೇಕು. ಇಲ್ಲದೆ ಹೋದ್ರೆ, ನಾನು ಕೂಡ ಥಂಡರ್ ಗೈಸ್ ಡ್ಯಾನ್ಸ್ ಅಕಾಡೆಮಿ ಬಜ್ಪೆಯ ಒಬ್ಬ ಪ್ರಾಥಮಿಕ ವಿದ್ಯಾರ್ಥಿ. ನಾನು ಕೂಡ ಎಲ್ಲ ವಿಭಾಗ, ಯಕ್ಷಗಾನ ತಾಳಮದ್ದಲೆಯಲ್ಲಿ ಅರ್ಥ ಹೇಳ್ತಾನೆ, ಯಕ್ಷಗಾನ ವೇಷಧಾರಿ ಕೂಡ ಹೌದು, ನಾಟಕ ಕಲಾವಿದನು ಕೂಡ ಹೌದು, ರಂಗಭೂಮಿ ಕಲಾವಿದ ಕೂಡ ಹೌದು, ಚಲನಚಿತ್ರದಲ್ಲಿ ಕೂಡ ನಟಿಸಿದ್ದೆ ನಾನು. ಬಲಿಪೆ ಅನ್ನುವಂಥ ಚಲನಚಿತ್ರ ಬಹಳ ಉತ್ತಮವಾಗಿ ಪ್ರದರ್ಶನಗೊಂಡಿತ್ತು. ನಂದು ಮದಿಪು ಅನ್ನುವ ಚಲನಚಿತ್ರದಲ್ಲಿ ನಾನು ನಟಿಸಿದ್ದೆ. ನನ್ನನ್ನು ಹೇಳ್ಕೊಳ್ಳೋದಲ್ಲ, ನಾನು ಏನನ್ನ ಹೇಳಿಕೆ ಬಯಸ್ತಾ ಇದ್ದೇನೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ, ಇವತ್ತು ಸಂಭ್ರಮಿಸಬೇಕು, ನಾವು ಸಂಭ್ರಮಿಸಬೇಕು. ಆದ್ರೆ ಆ ಸಂಭ್ರಮದಲ್ಲಿರುವಂತಹ ಸತ್ವವನ್ನ ಮಾತ್ರ ಸ್ವೀಕರಿಸಬೇಕು, ಅದರ ನ್ಯೂನ್ಯತೆಗಳನ್ನ ನಾವು ಹೊರಗೆಸಬೇಕು. ಒಂದು ಹಲಸಿನ ಹಣ್ಣನ್ನು ತಿಂತೇವೆ, ಅದರ ಮೇಲಿನ ಮುಳ್ಳಿನ ಸಿಪ್ಪೆಯನ್ನು ಬಿಸಾಡ್ತೇವೆ, ಒಳಗಿನ ಸ್ವಾದವಾದಂತ ತುಣುಕನ್ನು ಮಾತ್ರ ತಿಂತೇವೆ ಅಲ್ವಾ? ಅದೇ ರೀತಿ ಯಾವುದೇ ಕಾರಣಕ್ಕೂ ಸಂಭ್ರಮಾಚರಣೆಯ ಮತ್ತಿಗೆ ಬಲಿ ಬೀಳಬಾರ್ದು. ಅದು ನಮ್ಮ ಬದುಕಿಗೆ ಕುತ್ತಾಗ್ತದೆ. ದುಶ್ಚಟಕ್ಕೆ ಬಲಿ ಬೀಳಬಾರ್ದು ವಿದ್ಯಾರ್ಥಿಗಳೇ. ನಾವು ಹೆಂಡ ಸರಾಯಿ ಸಹವಾಸ, ದುಶ್ಚಟಗಳ ಸಹವಾಸ ನಮ್ಮ ಬದುಕನ್ನು ಸರ್ವನಾಶ ಮಾಡ್ತದೆ ವಿದ್ಯಾರ್ಥಿಗಳೇ. ಯಾಕಂತೇಳಿದ್ರೆ, ನಿಮ್ಮಲ್ಲಿ ಕೈ ಮುಗಿದು ವಿನಂತಿಸಿಕೊಳ್ಳುವಂಥದ್ದು, ನಾನು ನನ್ನ ಬಂಧುಗಳಿಗೆ ಪಾಠವನ್ನ ಹೇಳುವಂಥದ್ದು, ಯಾಕೆ ನಾನು ದುಶ್ಚಟದ ವಿರೋಧಿ ಆಗಿದ್ದೇನೆ ಅಂತ ಹೇಳಿದ್ರೆ, ನನ್ನ ಕುಟುಂಬವೇ ಮೊದಲು ಸರ್ವನಾಶ ಆದದ್ದು ದುಶ್ಚಟದಿಂದ. ಆದ್ರಿಂದ ಅದರ ಮೇಲೆ ನನಗೆ ದ್ವೇಷ ಬಂದು ನನಗೆ ವಿದ್ಯಾಭ್ಯಾಸ ಕುಂಠಿತ ಆಗ್ಲಿಕ್ಕೆ ಕಾರಣ ಅದು ಅಂತ ಹೇಳಿದೆ. ಆ ಕಾರಣದಿಂದಾಗಿ ನನ್ನ ಮನೆಯ ಬೇಲಿಯ ಒಳಗೆ ದುಶ್ಚಟ ಬರಲಿಕ್ಕಿಲ್ಲ. ಅದು ಪ್ರತಿಜ್ಞೆ, ನನ್ನ ಮನೆಯವರು ಮಾಡಿರುವಂಥದ್ದು, ನಾನು ಮಾಡಿರುವಂಥ ಪ್ರತಿಜ್ಞೆ. ಯಾವಾಗ ನನ್ನ ತಲೆಗೆ ಈ ಮುಂಡಾಸು ಕಟ್ಟಲಿಕ್ಕೆ ಆರಂಭ ಆಯಿತು, ಯಜಮಾನಿಕೆ ಬಂತು, ಆವಾಗ ನಾನು ಮಾಡಿದಂಥ ಪ್ರತಿಜ್ಞೆ, ನನ್ನ ಮನೆಯ ಬೇಲಿಯ ಒಳಗೆ ದುಶ್ಚಟ ಬರಲಿಕ್ಕಿಲ್ಲ. ನಾನು ಮೀನು ಮಾಂಸ ಕೂಡ ತಿನ್ನೋದಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳೇ, ಒಂದು ಸಾರಿ ನಾವು ದುಶ್ಚಟಕ್ಕೆ ದಾಸರಾದ್ವಿ ಅಂತ ಆದ್ರೆ ಅದರಿಂದ ಹೊರಗೆ ಬರುವುದಕ್ಕೆ ನಮಗೆ ಬಹಳ ಕಷ್ಟ ಆಗ್ತದೆ. ನಾನು ಸರಳವಾಗಿ ನಿಮಗೆ ಹೇಳ್ತೇನೆ, ತಾಯಿಯ ಗರ್ಭದಿಂದ ಭೂಗರ್ಭಕ್ಕೆ ಬರುವಾಗ 7 ತಿಂಗಳಿಂದ 9 ತಿಂಗಳಿನವರೆಗೆ ನಮಗೆ ತಾಯಿ ಗುರುವಾಗಿರ್ತಾಳೆ. ಗರ್ಭಸ್ಥ ಶಿಶುವಿಗೆ ಸಂಸ್ಕಾರದ ಪಾಠವನ್ನ ತಾಯಿ ಕೊಡ್ತಾಳೆ. ತಾಯಿ ಒಳ್ಳೆಯದನ್ನ ಕಂಡ್ರೆ ಮಗು ಒಳ್ಳೆಯದನ್ನ ಚಿತ್ತದಲ್ಲಿ ಬಿತ್ತಿಕೊಳ್ಳುತ್ತದೆ, ಒಳ್ಳೆಯದನ್ನ ಕೇಳಿದರೆ ಚಿತ್ತದಲ್ಲಿ ಒಳ್ಳೆಯದನ್ನ ಬಿತ್ತಿಕೊಳ್ಳುತ್ತದೆ ಮಗು. 7 ತಿಂಗಳಿಂದ 9 ತಿಂಗಳಿನವರೆಗೆ ಸಂಸ್ಕಾರದ ಪಾಠ ತಾಯಿಯಿಂದ ಆಗ್ತದೆ. ಲೋಕದ ಬೆಳಕನ್ನ ಕಂಡ ವೇಳೆ ತಾಯಿಯ ಕರುಳ ಬಳ್ಳಿಯನ್ನು ಹಿಡ್ಕೊಂಡು ಬರ್ತದೆ. ತಾಯಿಗೂ ಮಗುವಿಗೂ ಕರುಳ ಬಳ್ಳಿಯ ಸಂಬಂಧ. ಆದ ನಂತರ ಹುಟ್ಟಿದ ತಕ್ಷಣ ನಾವು ಯಾವತ್ತೂ ಹೆಂಡ, ಸರಾಯಿ, ಬೀಡಿ, ಸಿಗರೇಟ್ ಅನ್ನು ಸ್ವೀಕರಿಸಲಿಲ್ಲ ಮಕ್ಕಳೇ. ತಾಯಿಯ ಸ್ತನ್ಯಪಾನವನ್ನು ಉಂಡಿದ್ದೇವೆ. ಅದನ್ನು ಅಮೃತ ಅಂತ ಸ್ವೀಕರಿಸಿದ್ದೇವೆ. ತದನಂತರ ಗೋವಿನ ಹಾಲನ್ನ ಉಂಡಿದ್ದೇವೆ. ನಾವು ಭಗವಂತ ನಮ್ಮನ್ನು ಸೃಷ್ಟಿಸಿ ಕಳಿಸಿಕೊಟ್ಟಿರುವಾಗ ಯಾವತ್ತೂ ನಾವು ದುಶ್ಚಟಕ್ಕೆ ಬಲಿ ಬೀಳಲಿಲ್ಲ. ಚಿಕ್ಕ ಮಗುವಿಗೆ ಆ ಮಗು ಬೀಡಿ ಎಳೆ, ಆ ಮಗು ಸಿಗರೇಟ್ ಎಳೆ, ಆ ಮಗು ಹೆಂಡ ಕುಡಿ ಅಂತ ಯಾವ ತಾಯಿ ತಂದೆಯರು ಹೇಳಿಲ್ಲ, ಯಾವ ದೈವ ದೇವರು ಹೇಳಿಲ್ಲ, ಯಾವ ಧರ್ಮನ ಬೋಧಿಸಲಿಲ್ಲ. ಹಾಗಿರುವಾಗ ನಮ್ಮ ಜ್ಞಾನ ಬೆಳೆದಂತೆಲ್ಲ ನಾವು ಯಾಕೆ ದುಶ್ಚಟಕ್ಕೆ ಬಲಿ ಬೀಳಬೇಕು? ನಾವು ಬೆಳೆದಂತೆಲ್ಲ ನಾವು ವಿಕಸನಗೊಳ್ಬೇಕು. ಸರಿ ಯೋಚಿಸಂತೆ, ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎದುರು ತಲೆ, ಹಿಂದೆ ಬಾಲ, ಮನುಷ್ಯನಿಗೆ ವೃಕ್ಷಕ್ಕೆ ಮೇಲೆ ತಲೆ. ಹೌದಾ? ಅದರ ಅರ್ಥ ಏನು? ಊರ್ಧ್ವಮುಖ ಚಿಂತನೆಯನ್ನ ನಾವು ಮಾಡಬೇಕು. ಪುರೋಗಾಮಿಗಳಾಗಿ ನಾವು ಯೋಚಿಸಬೇಕು ವಿದ್ಯಾರ್ಥಿಗಳೇ. ಯಾಕೆ? ಭೂಮಿಯಡಿಯ ಸಾರಸತ್ವವನ್ನ ತಾಯಿ ಬೇರಿಂದ ಹೀರಿಕೊಂಡು ತನ್ನ ಕಾಂಡವನ್ನ ಬಲಿಷ್ಠಗೊಳಿಸಿ, ಅದು ಬಲಿಷ್ಠಗೊಳಿಸುತ್ತಾ ಹರಿದ್ವರ್ಣದ ಮುಖೇನ ಆಕಾಶ ತತ್ವವನ್ನ ಹೀರಿಕೊಂಡು ಅದು ಬಲಿಷ್ಠಗೊಂಡು ಹಣ್ಣು, ಕಾಯಿ, ಹೂಗಳ ಮುಖೇನ ಒಂದಷ್ಟು ಮಂದಿಗೆ ಆಶ್ರಯವನ್ನ, ವೃಕ್ಷಗಳನ್ನು ನೀಡುತ್ತದೆ. ನಾವು ಕೂಡ ಊರ್ಧ್ವಮುಖ ಚಿಂತನೆಯನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ನಾವು ವಿದ್ಯೆಯನ್ನು ಕಲ್ತಿದ್ದೇವೆ, ಉನ್ನತ ಸ್ಥಾನಕ್ಕೆ ಏರಿದ್ದೇವೆ.
ನಾವಿಷ್ಟು ಕಲಿಬೇಕಂತಿದ್ರೆ ನಮ್ಮ ಹೆತ್ತ ತಾಯಿ ತಂದೆಯರು ಎಷ್ಟು ಕಷ್ಟಪಟ್ಟಿದ್ದಾರೆ, ಗುರುಗಳು ಎಷ್ಟು ಕಷ್ಟಪಟ್ಟಿದ್ದಾರೆ, ಅದನ್ನ ಸ್ಮರಿಸಿಕೊಳ್ಳುತ್ತಾ ನಮ್ಮ ಈ ಉತ್ತುಂಗದ ಸ್ಥಾನವನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡುವುದಕ್ಕೆ ಒಂದು ಅರಕ್ಷಣವಾದ್ರೂ ಮೀಸಲಿಡುವ ಮನಸ್ಸನ್ನು ನಾವು ಮಾಡ್ತೇವ. ಆವಾಗ ನಿಜವಾದ ವಿಶ್ವವಿದ್ಯಾನಿಲಯದ ಪ್ರಥಮ ಧ್ಯೇಯ ಗೀತೆ, ಬಹಳ ಖುಷಿ ಆಯ್ತು ಅದನ್ನು ಕೇಳಿ. ಆ ಧ್ಯೇಯ ಗೀತೆ ಅದು ಸಾರ್ಥಕ ಆಗ್ತದೆ ಮಕ್ಕಳೇ, ಅದು ಸಾರ್ಥಕ ಆಗ್ತದೆ, ಅದು ಸಾರ್ಥಕ ಆಗ್ತದೆ. ಹುಲ್ಲಾಗು ಬೆಟ್ಟದಡಿ, ನಾನು ಹೇಳಿದೆ ಮನೆಗೆ ಮಲ್ಲಿಗೆ ಆಗಬೇಕು. ಯಾವುದೇ ಕಾರಣಕ್ಕೂ ಮನೆಯವರಿಗೆ ಕೆಟ್ಟ ಮಕ್ಕಳಾಗಬಾರ್ದು, ನಾವು ಮನೆಯವರನ್ನ ಕೊಳ್ಳುವಂತ ಮಕ್ಕಳಾಗಬಾರ್ದು. ಯಾಕಂತ ಹೇಳಿದ್ರೆ ಅವರಿಗೆ ಪರಿಮಳದ ಮಲ್ಲಿಗೆ ಆಗಬೇಕು ನಾವು. ಇನ್ನೊಂದು ನಿಮ್ಮ ಮುಂದೆ ನಾನು ಹೇಳುವಂಥದ್ದು, ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯನ ನಮ್ಮ ದೇವರು, ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರನ ನಮ್ಮ ದೇವರು, ದೇಶಕ್ಕಾಗಿ ಪ್ರಾಣ ಕೊಡುವ ಯೋಧನ ನಮ್ಮ ದೇವರು, ನಿತ್ಯ ನಮಗೆ ಅನ್ನ ಕೊಡುವ ರೈತನ ನಮ್ಮ ದೇವರು. ಒಂದಷ್ಟು ಸಮಾಜದೆಡೆಗೆ ನಾವು ಕಾಳಜಿ ಇಟ್ಕೊಳ್ಬೇಕು, ರೈತನ ಬಗ್ಗೆ ನಾವು ಕಾಳಜಿ ಇಡಬೇಕು. ವಿದ್ಯಾರ್ಥಿಗಳೇ, ನಾನೊಬ್ಬ ಜನಸಾಮಾನ್ಯನಾಗಿ ಮಾತಾಡ್ತೇನೆ ಅಂತೇಳಿ ನೀವು ತಪ್ಪು ತಿಳ್ಕೊಳ್ಬಾರ್ದು. ಜನಸಾಮಾನ್ಯನಾಗಿ ಮಾತಾಡ್ತೇನೆ. ನಾವು ಅಕ್ಕಿಯೊಳು ಅನ್ನವನ್ನು ಮೊದಲು ಕಂಡವನಾರು. ಅನ್ನದ ಬಗ್ಗೆ ನಮಗೆ ಜ್ಞಾನ ಇರಬೇಕು. ಯಾವುದೇ ಕಾರಣಕ್ಕೂ ಅನ್ನವನ್ನು ಹಾಳು ಮಾಡಿಕೊಡ್ಬಾರ್ದು. ಯಾವುದೇ ಕಾರಣಕ್ಕೂ ಅನ್ನದ ಮೌಲ್ಯ ಗೊತ್ತಿರಬೇಕು. ಅನ್ನದ ಮೇಲಿರುವಂತ ಮೌಲ್ಯ ನಾವು ರೈತನಿಗೆ ಕೊಡುವಂತ ಮೌಲ್ಯ. ನಮ್ಮ ದೇಶದ ಮೇಲಿರುವಂತ ಭಕ್ತಿ, ದೇಶದ ಮೇಲಿರುವಂತ ಪ್ರೀತಿ, ಯೋಧರ ಮೇಲಿರುವಂತ ಪ್ರೀತಿ, ಅದು ನಾವು ರಾಷ್ಟ್ರಕ್ಕೆ ಕೊಡುವಂತ ಗೌರವ. ಆದ್ರಿಂದ ನಾವೆಲ್ಲರೂ ರಾಷ್ಟ್ರಭಕ್ತರಾಗೋಣ, ದೇಶ ಪ್ರೇಮಿಗಳಾಗೋಣ, ರೈತ ಪ್ರೇಮಿಗಳಾಗೋಣ. ಆ ಮುಖೇನ ನಾವು ನಮ್ಮ ಸಂಸ್ಕೃತಿಯ ಪ್ರೇಮಿಗಳು ಕೂಡ ಆಗೋಣ ಅಂತ ಹೇಳ್ಕೊಳ್ತಾ ಒಂದು ಉದಾಹರಣೆ ಕತೆ ಹೇಳ್ತೇನೆ. ಸರಿ ಯೋಚಿಸಿ, ಕತ್ತೆಗಳೇ ತುಂಬಿರುವಂತ ನಾಡಿದೆ, ಅದು ಕತ್ತೆಗಳ ಊರು. ಅಲ್ಲಿ ಕತ್ತೆಗಳೇ, ಬೇರೆ ಪ್ರಾಣಿಗಳಿಲ್ಲ. ಅಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿನ ದೇವರಿಗೆ, ಆ ದೇವರನ್ನ ಮೆರವಣಿಗೆ ಮಾಡುವಂಥದ್ದು ಒಂದು ಉತ್ತಮ ಗಟ್ಟಿಮುಟ್ಟಾದ ಕತ್ತೆಯ ಬೆನ್ನ ಮೇಲೆ. ಆ ಕತ್ತೆ ಯಜಮಾನ ಇವತ್ತು ರಥೋತ್ಸವ ಅಂತ ಆದ್ರೆ ಆ ದಿವಸ ಬೆಳಗ್ಗೆ ಕತ್ತೆಯನ್ನು ಎಬ್ಬಿಸಿ ಬಹಳ ಯಾವುದರಿಂದ ಉತ್ತಮ ಜಲದಿಂದ ಸ್ನಾನವನ್ನ ಮಾಡಿಸಿ, ಪನ್ನೀರಿನಿಂದ ಸ್ನಾನವನ್ನ ಮಾಡಿಸಿ, ಶ್ರೀಗಂಧದಿಂದ ಅಲಂಕಾರವನ್ನು ಮಾಡಿಸಿ, ಆಮೇಲೆ ಕತ್ತೆಯನ್ನ ಹೊರಗೆ ಕರ್ಕೊಂಡು ಬರ್ತಾನೆ. ಕತ್ತೆಗೆ ಬಹಳ ಖುಷಿ ಆಗ್ತದೆ. ಇವತ್ತು ಕತ್ತೆ ನನ್ನನ್ನು ಬಹಳ ಗೌರವ ಕೊಡ್ತಾ ಇದ್ದಾನೆ, ನನ್ನ ಯಜಮಾನ ಬಹಳ ಗೌರವ ಕೊಡ್ತಾ ಇದ್ದಾನೆ, ನನ್ನ ಬೆನ್ನ ಮೇಲೆ ನನ್ನ ಪನ್ನೀರಿಂದ ಸ್ನಾನ ಮಾಡಿಸಿದ್ದಾನೆ, ನೀರಲ್ಲಿ ಸ್ನಾನ ಮಾಡಿಸ್ತಾನೆ, ಇವತ್ತು ಪನ್ನೀರಲ್ಲಿ ಸ್ನಾನ ಮಾಡಿಸ್ತಾನೆ. ಅವನ ಬೆನ್ನ ಮೇಲೆ ದೇವರ ಮಂಟಪವನ್ನು ಇಟ್ಟಿದ್ದಾನೆ, ಕತ್ತೆ ಬೆನ್ನ ಮೇಲೆ ಮಂಟಪವನ್ನು ಇಟ್ಟಿದ್ದಾನೆ. ಕತ್ತೆ ಮುಂದೆ ಹೋಗ್ತಾ ಇದೆ, ಎಲ್ಲರೂ ಅಡ್ಡ ಬೀಳ್ತಾ ಇದ್ದಾರೆ. ತನ್ನ ಯಜಮಾನ ಕೂಡ ಕಾಲಿಡಿತಿದ್ದಾನೆ, ಅಡ್ಡ ಬೀಳ್ತಾ ಇದ್ದಾನೆ. ಕತ್ತೆಗೆ ಅಹಂಕಾರ ಬಂತು. ನನ್ನನ್ನು ನೋಡಿ ಎಷ್ಟು ಗೌರವ ಕೊಡ್ತಾ ಇದ್ದಾರೆ, ಎಷ್ಟು ಮಂದಿ ಅಡ್ಡ ಬೀಳ್ತಾ ಇದ್ದಾರೆ, ಎಷ್ಟು ಮಂದಿ ನಮಸ್ಕರಿಸ್ತಾ ಇದ್ದಾರೆ. ಆಯ್ತು, ರಥೋತ್ಸವ ಆಯ್ತು, ಕೊಂಡೋಗಿ ಕತ್ತೆಯನ್ನು ಕೊಂಡೋಗಿ, ಕತ್ತೆಗೆ ಕೋಡು ಬರ್ಲಿಕ್ಕೆ ಉಂಟಾ? ಇಲ್ಲ. ಆ ಕತ್ತೆಗೆ ಕೋಡು ಬಂತು, ಅಹಂಕಾರದ ಕೋಡು ಬಂತು. ಕೊಂಡೋಗಿ ಅದರ ಕೊಟ್ಟಿಗೆಯಲ್ಲಿ ಕಟ್ಟಿದ್ರು. ಮರು ದಿವಸ ಬಟ್ಟೆಯನ್ನು ಕೊಂಡೋಗ್ಬೇಕು. ಕತ್ತೆ ಹೇಳೋದಿಲ್ಲ, ಯಾವಾಗ ನನಗೆ ಪನ್ನೀರಿಂದ ಸ್ನಾನ ಮಾಡ್ತಾರೆ, ಯಾವಾಗ ಅಡ್ಡ ಬೀಳ್ತಾರೆ ಕಾಯ್ತದೆ. ಯಜಮಾನ ಹೋದ, ಬೆತ್ತದಿಂದ ಚಾಟಕ್ಕ ಕೊಟ್ಟ ಪೆಟ್ಟು. ಯೋಚಿಸ್ಬೇಕು ವಿದ್ಯಾರ್ಥಿಗಳೇ, ನಾವಿವತ್ತು ಸಮಾಜದಲ್ಲಿ ನಮ್ಮನ್ನು ಗುರುತಿಸ್ತಾರಂತ ಹೇಳಿದ್ರೆ, ವಿಶ್ವದಲ್ಲಿ ನಮ್ಮನ್ನು ಗುರುತಿಸ್ತಾರಂತ ಹೇಳಿದ್ರೆ, ನಾವು ಕಲಿತಂತ ವಿದ್ಯೆಯಿಂದ, ನಮ್ಮ ಗುಣನಡತೆಯಿಂದ, ನಮ್ಮ ಸಂಸ್ಕಾರದಿಂದ, ನಮ್ಮ ಆಚಾರ ವಿಚಾರಗಳಿಂದ ನಮ್ಮನ್ನು ಗೌರವಿಸುವಂಥದ್ದು. ನಮ್ಮ ಬೆನ್ನ ಮೇಲೆ ನಮ್ಮ ಸಂಸ್ಕಾರ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಗುಣ, ನಮ್ಮ ನಡತೆ, ಇವುಗಳು ದೇವರಾಗಿ ಇನ್ನೊಬ್ಬರು ನಮಗೆ ಮೌಲ್ಯ ಕೊಡುವಂತೆ ಮಾಡ್ತದೆ ಹೊರತಾಗಿ ಅದರಿಂದ ವಿಮುಖರಾದ್ರೆ ಒಂದಲ್ಲ ಒಂದು ದಿವಸ ನಮ್ಮ ಬೆನ್ನಿಗೆ ಅಂತ ಪೆಟ್ಟು ಬೀಳೋದು ಖಂಡಿತ ತಪ್ಪು ದಾರಿಯಲ್ಲಿ ಹೋದವರಿಗೆ. ಇವತ್ತು ಸುನಿತಾ ವಿಲಿಯಮ್ಸ್ ಅಲ್ವಾ ಬಂದಾಗ ರೋಮ ಹರ್ಷಿತರಾಗಿದ್ದೇವೆ ನಾವು. 9 ತಿಂಗಳು ಯಾವ ರೀತಿ ಗರ್ಭಸ್ಥ ಶಿಶುವೊಂದು ಲೋಕದ ಬೆಳಕನ್ನು ಕಾಣುತ್ತದೋ, ಆ ಸಾಧನೆಯ ಹಾದಿಯಲ್ಲಿ ಆ ಹೆಣ್ಮಗು ಕಂಡಂತ ನೋವೆಷ್ಟು ಯೋಚಿಸಬೇಕು. ತುಂಬಾ ಸಾಧಕರು ನಾವು ಕಾಣಲಿಕ್ಕೆ ಸಿಗ್ತಾರೆ, ನಾವು ಸ್ಮರಿಸಬೇಕು ಅವರನ್ನೆಲ್ಲ. ಇವತ್ತು ಈ ಸುಂದರ ಕಾರ್ಯಕ್ರಮದಲ್ಲಿ ಉತ್ತಮ ಪ್ರತಿಭೆಗಳು ಅನಾವರಣಗೊಂಡಿದೆ. ನಿಮ್ಗೆಲ್ರಿಗೂ ನಾನು ನಂಬಿರುವಂತಹ ಕಿನ್ನಿಮಜಲಿನ ಬೆರ್ಮೆರುಳ್ಳಾಕಲು
ಧರ್ಮದೈವ ಪಂಜುರ್ಲಿ ನಿಮಗೆ ಅನುಗ್ರಹವನ್ನು ನೀಡಲಿ. ನಿರಂತರವಾಗಿ ನನಗೆ ತುಳುನಾಡಿನ ಜನಪದ ಸಾಹಿತ್ಯವನ್ನು ಕಲಿಸಿಕೊಟ್ಟಂತಹ ನನ್ನ ತಂದೆ ತಾಯಿ, ನನ್ನ ತಂದೆ ಅವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ನನ್ನ ತಾಯಿ 500 ಮಂದಿ ಹೆಣ್ಮಕ್ಕಳನ್ನ ಮಕ್ಕಳನ್ನ ಲೋಕದ ಬೆಳಕನ್ನು ತೋರಿಸಿದವರು. ಶ್ರೀಮತಿ ಭವಾನಿ ಅಂತ ಹೆಸರು. 500 ಮಂದಿ, ಅದು ಕೂಡ ನಾರ್ಮಲ್ ಡೆಲಿವರಿ, ಆರೋಗ್ಯಕರ ಶಿಶುಗಳು ಅಂತ ತಾಯಿ ರಾಜ್ಯ ಜನಪದ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದವರು. ಅಂತ ಅವರ ಒಂದು ಮಗುವಾಗಿ ಅವರ ಆಶೀರ್ವಾದವನ್ನು ಕೂಡ ನಾನು ನಿಮಗೆ ಬೇಡ್ತೇನೆ. ಕಟ್ಟ ಕಡೆಗೆ ನಾನೊಬ್ಬ ತುಳುನಾಡಿನ ಜನಪದ ಕಲಾವಿದನಾಗಿ ನಿಮ್ಮೆಲ್ಲರ ಹತ್ರ ಒಂದು ಬೇಡುವುದಿಷ್ಟೇ, ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ನಾವು ಕಲಿತಂಥ ವಿಶ್ವವಿದ್ಯಾನಿಲಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡೋಣ. ಕನಿಷ್ಠ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ವಿಶ್ವವಿದ್ಯಾನಿಲಯಕ್ಕೆ ಕೆಟ್ಟ ಹೆಸರನ್ನು ತರದ ವಿದ್ಯಾರ್ಥಿಗಳಾಗೋಣ. ನಾಳಿನ ದಿವಸ ನಮ್ಮ ಗುರುಗಳು, ನಮ್ಮ ಶಿಕ್ಷಕರು, ನಮ್ಮ ಪ್ರಾಂಶುಪಾಲರು ಅಲ್ಲ, ನಮ್ಮ ಯಾರು ಹಿರಿಯ ನಮ್ಮ ಧರ್ಮಸಾರ ಅಂತವರು ನಿಮ್ಮನ್ನು ಕಂಡಾಗ ಹೆಮ್ಮೆ ಪಡುವಂತ ಒಂದು ವ್ಯಕ್ತಿಗಳು ನಾವೆಲ್ಲರೂ ಆಗೋಣ ಅಂತ ಹೇಳಿಕೊಳ್ಳುತ್ತಾ, ಎಲ್ಲರೂ ನಾನು ಹೇಳಿದ ಕೊನೆಗೆ ನೀವು ಕೂ ಹಾಕಬೇಕು. ಹಾಕ್ತಿರಲ್ಲ? ಕೊನೆಗೆ ಒಂದು ನಾನು ಹಾಡ್ತೇನೆ, ನೀವು ಕೂ ಹಾಕಬೇಕು. ಅದು ತುಳುನಾಡಿನ ಒಂದು ವಿಶೇಷವಾದಂಥ ಅರಸನಾಗಿರುವಂಥ ಬಲಿ ಚಕ್ರವರ್ತಿಯನ್ನ ಯಾವ ರೀತಿ ತುಳುನಾಡಿಗೆ ನಾವು ಕರೀತಾ ಇದ್ದೇವೆ, ಅದರಲ್ಲಿ ತುಂಬ ಅರ್ಥ ಇದೆ, ತುಂಬ ಸ್ವಾರಸ್ಯ ಇದೆ. ಮುಂದಿನ ದಿವಸಗಳಲ್ಲಿ ಜನಪದ ವಿಭಾಗಗಳಲ್ಲಿ, ದೈವಾರಾಧನೆ ವಿಭಾಗಗಳಲ್ಲಿ ಏನಾದರೂ ಸಂವಾದ ಕಾರ್ಯಕ್ರಮ ಇಟ್ಕೊಂಡ್ರೆ ಆವಾಗ ನಾನು ನಿಮಗೆ ಉತ್ತರಿಸಕ್ಕೆ ಬರ್ತೇನೆ. ನೀವೆಲ್ಲರೂ ದಯವಿಟ್ಟು ಒಂದು ಕ್ಷಣ ಎದ್ದು ನಿಲ್ಬೋದಾ? ತುಳುನಾಡು ಅಂತ ಹೇಳಿದ್ರೆ ರಾಮೇಶ್ವರ ಗಡಿಯಿಂದ ನೀಲೇಶ್ವರ ಗಡಿ, ನೀಲೇಶ್ವರ ಗಡಿ ಹಿಡಿದ ಅಂಕೋಲ ಗಡಿ, ಮುಡಾಯಿಘಟ್ಟ, ಪಡ್ಡಾಯಿ ಕಡಲು, ಒಂದು ತುಳುವಪ್ಪೆನ ಉಡಲು, ಸಂಪುಲ್ಲ ಜಾಗೆ, ವೈಪುಲ್ಲ ಸೀಮೆ, ನಾಗನಡೆ, ಬಲಿಪಬಾಯಿ, ಸರ್ಪಮಂಡೆ, ಪಂಚವರ್ಣದ ಪುಂಚದ ಮಣ್ಣ, ಅಡ್ಡಂದ ಗೆಲ್ಲು ನುರಿನಗ, ಪ್ರಕೃತಿ ನಾಶ ಆದಗಂತರ್ಥ. ಗುಂಡು ಕಲ್ಲು ಪೊಡಿಯಾನಗ ಅಂತ ಹೇಳಿದ್ರೆ ಭೂಮಿಯ ಆಧಾರ ಸ್ತಂಭ ಆಗಿರುವಂತ ಗುಂಡು ಕಲ್ಲನ್ನು ಬೋರ್ವೆಲ್ ಮುಖೇನ ಇನ್ನಿತರ ಹುಡಿ ಮಾಡಿದಗಂತರ್ಥ. ಪೆತ್ತ ಕಂಜಿ ಸಯ್ಯಂಗುಳೆ ಅನಗ, ಗೋ ಸಂತತಿ ನಾಶ ಆದಗಂತರ್ಥ. ಗರ್ಭವತಿ ಬೊಣ್ಣನ ಗರ್ಭ ಉಡೇರ್ನಾಗ, ಹೆಣ್ಣಾದವಳು ಪ್ರಾಕೃತಿಕವಾಗಿ ಹೆರದೆ ಸಿಸೇರನಾದಾಗಂತ ಅರ್ಥ. ಕೊನೆಯದ್ದು ಸತ್ಯತ್ತಿನ ಒತ್ತುದ ವಾಯಿತಿನ ಬೆಳಗಿನ ಸತ್ಯ ಮರೆಯಾಗಿ ಸುಳ್ಳು ಮೇಳೈಸಿದಾಗ ಅಂತರ್ಥ. ಇದು ನಡೆದ್ರೆ ಈ ನೆಲದಲ್ಲಿ ಪ್ರಳಯ ಆಗ್ತದೆ, ಈ ಜಗತ್ತು ನಾಶ ಆಗ್ತದೆ ಅಂತ ತುಳುನಾಡಿನ ದೈವದ ನುಡಿಕಟ್ಟು. ಇದು ಜಗತ್ತಿಗೆ ಪಾಠ. ಆದ್ರಿಂದ ಈ ತುಳುವ ನೆಲ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ವ್ಯಾಧಿಗೆ ಮದ್ದು ಮೂಲಿಕೆ ಕೊಡುವಂತ ಎಲ್ಲ ಗಿಡಮೂಲಿಕೆಗಳ ಮದ್ದು ಇದ್ದಾವೆ. ಮಾನಸಿಕ ವ್ಯಾಧಿಗೆ ಬೇಕಾಗುವಂತ ದೈವಾರಾಧನೆ ಪದ್ಧತಿ ಇದೆ. ತುಳುನಾಡಿನ ಮೇಲೆ ಎಷ್ಟು ಪ್ರೀತಿ ಇದೆ, ತನಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ, ಇಂದ್ರ ಪದವಿ ಪ್ರಾಪ್ತಿ ಆಗ್ತದೆ ಅಂತಾದ್ರೂ ಅದು ಬೇಡ, ತುಳುನಾಡು ಬೇಕು ಅಂತ ಹೇಳಿದಂತ ಬಲಿ ಚಕ್ರವರ್ತಿಯ ಒಂದು ಕರೆಯುವಂತ ಒಂದು ಹಾಡನ್ನು ನಿಮ್ಮ ಮುಂದೆ ಹಾಡ್ತೇನೆ. ನೀವೆಲ್ಲರೂ ಕೂ ಹೇಳಬೇಕು. ನಾನು ತುಳುವಲ್ಲಿ ಹಾಡ್ತೇನೆ. ಕರ್ಗಲ್ಲು ಕಾಯಾನಗ, ಬೊಲ್ಗಲ್ಲು ಪೂವಾನಗ, ತುಂಬೆದಟ್ಟು ಕೂಟಾನಗ, ನೆಕ್ಕಿದಟ್ಟು ಆಟಾನಗ, ದಂಟೆದಜ್ಜಿ ಮದಿಮಲಾನಗ, ಉರ್ದು ಮದ್ದೊಳಿಯಾನಗ, ಕೊಟ್ರೆಂಜಿಡೆ ಕೊಡಿಯೇರ್ನಗ, ಮಂಜುಳು ಬಕ್ಕಿ ಮೈಪಾಡ್ನಗ, ಕಲ್ಲ ಬಸವೆ ಮುಕ್ಕುರ್ದಕ್ಕನಗ, ಕಲ್ಲ ಕೋರಿ ಕೆಳೆಪುನಗ, ಅಲೆಟ್ಟು ಬೊಳ್ಳೆ ಮುರುಕುನಗ, ದಂಬೆಲ್ಗೆ ಪಾಂಪಾಡ್ನಗ, ಅರಕದ ಹೊಟ್ಟೆ ಓಡುಡು ಮೈನದ ಮೋಂಟು ಎಲ್ಲಡು, ಅಲ್ಲಿ ಕಡಲೆ ಸುಳ್ಳಿ ಕಡಲೆ, ನೆತ್ತೆರೆ ಕಡಲೆ, ಪಾಮಾಜಿ ಕಡಲೆ, ಉಪ್ಪಿ ನೀರ ಕಡಲೆ, ಚಪ್ಪೆ ನೀರ ಕಡಲೆ, ಪೇರ ಕಡಲೆ, ಪೇರ ಕಡದ ಆಯರದ, ಕೀಲು ಕಂಚಿ ಮೇಲು ಕಂಚಿ, ಕಂಚಿ ಕಡಂಗಿಂದ ಅರಮಣದ, ನೆಲ್ಲಿದ ಮರ ತಡಿದ ಕುಳ್ಳುದ ಅರಮನೆ ಹಿಡ್ದು, ಆ ಜಾಲ ಬಲಿ ಕನಲ, ಈ ಜಾಲ ಪೊಲಿಕೊನಲ, ಬಲ್ಲ ಬಲೀಂದ್ರ. ಗರ್ಗಲ್ ಕಾಯಾನಗ, ಬೊಲ್ಗಲ್ ಪೂವಾನಗ, ತುಂಬೆದಟ್ಟು ಕೂಟಾನಗ, ನೆಕ್ಕಿದಟ್ಟು ಆಟಾನಗ, ದಂಟದಜ್ಜಿ ಮದಿಮಲಾನಗ, ಉರ್ದು ಮತ್ತೊಲಿಯಾನಗ, ಕೊಟ್ರೆಂಜಡೆ ಕೊಡಿಯರ್ನಗ, ಮಂಜುಲು ಬಕ್ಕಿ ಮೈಪಾಡ್ನಗ, ಕಲ್ಲ ಬಸೆ ಮುಕ್ಕುರ್ದಕ್ಕನಗ, ಕಲ್ಲ ಕೋರಿ ಕೆಳೆಪನಗ, ದಂಬೆಲ್ಗೆ ಪಾಂಪಾಡ್ನಗ, ಅರಕದ ಹೊಟ್ಟೆ ಓಡುಡು ಮೈನದ ಮೋಂಟು ಜಲ್ಲುಡು, ಪೊಟ್ಟುಗಟ್ಟಿ ಬುಡಿ ಬಲ್ಲಿನ ಪಡೆಯರೆ, ಆ ಜಾಲ ಬಲಿಕನ್ಲ, ಈ ಜಾಲ ಪೊಲಿಕೊನ್ಲ, ಬಲ್ಲ ಬಲೀಂದ್ರ.
ಕರ್ಗಲ್ಲ ಕಾಯಾನಗ ಬಲ್ಗಲ್ಲ ಪೂವನಗ ತುಂಬಿದಟ್ಟೆ ಕೂಟಾನಗ ನೆಕ್ಕಿದಟ್ಟೆ ಆಟಾನಗ ದಂಟೆ ತೆಚ್ಚಿ ಮತಿಮಲಾನಗ ಉರ್ದು ಮದ್ದೊಲಿ ಅನಗ ಕೊಟ್ರಂಜಿಡು ಕೊಡಿಯಾರ್ನಗ ಮಂಜುಲು ಬಕ್ಕಿ ಬೈಬಾಡ್ನಗ ಅರಕದ ಹೊಟ್ಟೆ ಓಡುಡು ಮೈನದ ಮೊಟ್ಟು ಮೋಂಟು ಜಲ್ಲಡು ಒಟ್ಟು ಗಟ್ಟಿ ಪೊಡಿ ಬಜ್ಜಿಲು ಬಡೇರ ಆ ಜಾಲ ಬಲಿಗನ್ಲ ಈ ಜಾಲ ಬಲಿಗನ್ಲ ಬಲ್ಲಾ ಬಲೀಂದ್ರ. ನಿಮ್ಗೆಲ್ರಿಗೂ ತುಳುನಾಡಿನ ಎಲ್ಲ ದೈವ ದೇವರ ಅನುಗ್ರಹ ಇರಲಿ. ತುಳು ಭಾಷೆ ಅಧಿಕೃತ ರಾಜ್ಯ ಭಾಷೆ ಆಗಲಿ, ಅದು 8ನೇ ಪರಿಚಯತೆಗೆ ಸೇರಲಿ. ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ. ಯೂನಿವರ್ಸಿಟಿಯಲ್ಲಿ ಈ ಹಿಂದಿನ ನಮ್ಮ ಸಚಿವರು ಎಲ್ಲ ನಮ್ಮ ಯೂನಿವರ್ಸಿಟಿಗಳಲ್ಲಿ ತುಳುವನ್ನು ಅನುಷ್ಠಾನ ಮಾಡುವಲ್ಲಿ ಆ ಫೀಸನ್ನು ಕಡಿಮೆ ಮಾಡಿದ್ದಾರೆ. 25,000ರಿಂದ 5,000ಕ್ಕೆ ಇಳಿಸಿದ್ದಾರೆ. ನಮ್ಮ ಧರ್ಮಸಾರದಲ್ಲಿ ನಮ್ಮ ಧರ್ಮದೈವಗಳ ಪರವಾಗಿ ನಾನು ಪ್ರಾರ್ಥಿಸೋದು, ಎಲ್ಲ ಯೂನಿವರ್ಸಿಟಿಗಳಿಗೆ ತಾವು ಪತ್ರ ಬರಿಬೇಕು. ಅನುಷ್ಠಾನ ತಮ್ಮ ಅಂಕಿಯಲ್ಲಿ ಯಾವೆಲ್ಲ ಯೂನಿವರ್ಸಿಟಿಗಳಿದ್ದಾವೋ ನಿಮ್ಮಲ್ಲಿ ಖಂಡಿತವಾಗಿ ತುಳುವನ್ನು ಅನುಷ್ಠಾನಗೊಳಿಸಬೇಕು. ಅದರ ಮುಖೇನ ಏನು ಪ್ರಯೋಜನ ಅಂತ ಹೇಳಿದ್ರೆ ಒಬ್ಬರಿಗೆ ಉದ್ಯೋಗ ಪ್ರಾಪ್ತಿಯಾಗ್ತದೆ. ದಯವಿಟ್ಟು ಅದನ್ನು ಮಾಡಬೇಕು ಅಂತ ಸಮಸ್ತ ತುಳುವರ ಪರವಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ದಯವಿಟ್ಟೆಲ್ಲ ಕುತ್ಕೊಳ್ಳಿ. ತುಳುವನಾಡದ ಮಣ್ಣ ಕಮ್ಮೆನ ಪರಡಡೂರೋರ್ಮೆನ ಅಪ್ಪೆ ಮಣ್ಣದ ಮೈಮೆಕೆ ಎನ್ನಗ ಮೈಮನಸ್ಸು ವೀರ್ಮೆನ ಬೊಟ್ಟೊಡು ತುಳುವ ತೆಂಬರೇನು ನಟ್ಟುವೆ ತುಳುವಪ್ಪೆ ಯಾನಿರೇನು ಜಡಬತಿನ ಕ್ಲಿನ ಕುರ್ಕುದು ಲಕ್ಕಲ ನಂಜಿನ ರಕಟ ತುರ್ತುಗಿಡಪುಲ ಕಂಟ್ಯನುದಾಪುನ ಕಂಟಕ ಕರಿಪುಲ ಒಟ್ಟುಗು ಬದುಕುನ ಗೇನ ಈ ಕೊರ್ಲ ಉದಿಯ ಬೆನುಡು ಗಾಳಿ ಕಡಲದ ಉಳೈ ಪುಟ್ಟವು ಈಗೇನ ಉಡಲದ ಉಳೈ ಯಾನನ್ಪೆ ಅಮುಟುಪ್ಪವಡು ಪಿದೈ ಮೆಗ್ಗಿ ಪಲೆಯ ನಂಟು ಪುಟ್ಟವಡಿನಿ ಬೊಟ್ಟೊಡು ತುಳುವ ತೆಂಬರೇನು ನಟ್ಟುವೆ ತುಳುವಪ್ಪೆ ಯಾನಿರೇನು ಡೆನ್ನನ್ಪಿ ಸೊರಲಕ್ಕನಗ ಎನ್ನನ್ಪಿ ಬಂಟು ಬಲಿ ಪುನಗ ನಮ್ಮನ್ಪಿ ಉರಲುರಿ ಪುನಗ ಮೈಮೆದ ಮಾಯ ಮೂಜಿ ದಿನೊಟ್ಟು ಈ ನೆಲಟ ನಲಿ ಪುನಗ ಬೊಟ್ಟೊಡು ತುಳುವ ತೆಂಬರೇನು ನಟ್ಟುವೆ ತುಳುವಪ್ಪೆ ಯಾನೇನ ಪಣದ ಬಂಡೊಂದು ಅಪ್ಪೆ ಭಾರತಿಗೆ ತುಳುವಪ್ಪೆಗೆ ಕುಡ್ಲ ವಿಶ್ವವಿದ್ಯಾನಿಲಯಗೂ ವೈಭವ ಉತ್ಸವಗೂ ಸೊಲ್ಮೇಲೆ